ಮಹಾಕುಂಭಮೇಳ ಜಗತ್ತಿನ ದೊಡ್ಡ ಉತ್ಸವ. ಈ ಒಂದು ಮಹಾಕುಂಭಮೇಳಕ್ಕಾಗಿ 10,000 ಎಕರೆ ಮಹಾಕುಂಭಮೇಳ ನಡೆಯುವ ಒಂದು ಪ್ರದೇಶ ಅಂತ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ. 4,500 ಎಕರೆ ವಿಸ್ತೀರ್ಣದಲ್ಲಿ ವಾಹನಗಳ ನಿಲುಗಡೆಗೆ ಮಾಡಲಾಗಿದೆ. 55 ಪೊಲೀಸ್ ಠಾಣೆಗಳನ್ನು ಮಾಡಲಾಗಿದೆ. 45,000 ಪೊಲೀಸ್ ಸಿಬ್ಬಂದಿಗಳು, 1.50 ಲಕ್ಷ ಶೌಚಾಲಯಗಳು, 67,000 ಕುಂಭಮೇಳಕ್ಕಾಗಿ ಅಳವಡಿಸಲಾಗಿರುವ ಬೀದಿ ದೀಪಗಳು ಮತ್ತು 30 ಪ್ರದೇಶಗಳಲ್ಲಿ ತಾತ್ಕಾಲಿಕ ಸೇತುವೆಗಳು ಮತ್ತು 3,000 ಭದ್ರತಾ ಕ್ಯಾಮರಾಗಳನ್ನು ನಿರ್ಮಿಸಲಾಗಿದೆ. ಇದೆಲ್ಲವೂ ಏತಕ್ಕೆ ಎಂದರೆ ಮಹಾಕುಂಭಮೇಳ ಜಗತ್ತಿನ ದೊಡ್ಡ ಉತ್ಸವ ಎಂದು ಕೇಂದ್ರೀಕರಣ ಆಗಿರುವ ಕಾರಣ ಇದನ್ನು ಸರ್ಕಾರವೇ ಮುಂದೆ ನಿಂತು ನಡೆಸುತ್ತದೆ. ಹಾಗಾದರೆ 12 ವರ್ಷಕ್ಕೆ ಒಂದು ಬಾರಿ ಎನ್ನುವ ಪ್ರತೀತಿ ಇದೆ. ಏಕೆ ಅಂತ ಅಂದರೆ ಮಹಾಕುಂಭಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಕಳೆದ ಬಾರಿ 2013ರಲ್ಲಿ ಪ್ರಯಾಗ್ರಾಜ್ದಲ್ಲಿ ಮಹಾಕುಂಭಮೇಳ ನಡೆದಿತ್ತು. ಪ್ರಯಾಗ್ರಾಜ್ ಸೇರಿದಂತೆ ದೇಶದ ಪ್ರಮುಖ 4 ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ 3 ವರ್ಷಗಳಿಗೊಮ್ಮೆ ಸರದಿಯಂತೆ ಕುಂಭಮೇಳ ನಡೀತದೆ. ಉತ್ತರಾಖಂಡದ ಹರಿದ್ವಾರದ ಗಂಗಾ ನದಿ ತೀರದಲ್ಲಿ, ಮಧ್ಯಪ್ರದೇಶದ ಉಜ್ಜಯಿನಿಯ ಸಿಪ್ರಾ ನದಿ ತೀರದಲ್ಲಿ ಮತ್ತು ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿ ತೀರ ಹಾಗೂ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ, ಅಂದರೆ ಯಮುನಾ, ಗಂಗಾ ಮತ್ತು ಗುಪ್ತಗಾಮಿನಿ ಹರಿಯುವ ಸರಸ್ವತಿ ನದಿಯನ್ನು ಕೂಡುವ ಪ್ರದೇಶ ಇದಾಗಿದೆ. ಕುಂಭಮೇಳ ನಡೆಯುತ್ತದೆ ಈ ಒಂದು 4 ಪ್ರದೇಶಗಳಲ್ಲಿ. ಈ 4 ಪ್ರದೇಶಗಳಲ್ಲಿ ಯಾಕೆ ಕುಂಭಮೇಳ ನಡೆಯುತ್ತದೆ ಎನ್ನುವುದಾದರೆ ಪೌರಾಣಿಕ ಕಥೆಯೊಂದಿದೆ. ಸಮುದ್ರ ಮಥನದ ವೇಳೆ ಬಂದ ಅಮೃತ ಕಲಶವನ್ನು ವಿಷ್ಣು ಮೋಹಿನಿಯ ರೂಪದಲ್ಲಿ ಹೊತ್ತುಕೊಂಡು ಹೋಗುವಾಗ ಸಂಭವಿಸಿದ ಘರ್ಷಣೆಯಿಂದಾಗಿ ಅಮೃತದ 4 ಹನಿಗಳು ಪ್ರಯಾಗ, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಗಳಲ್ಲಿರುವ ತೀರ್ಥದಲ್ಲಿ ಬಿದ್ದವು. ಈ 4 ತೀರ್ಥಗಳು ಪವಿತ್ರವಾಗಿದ್ದು ಇಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನೋದು ಹಿಂದೂಗಳ ನಂಬಿಕೆಯಾಗಿದೆ. 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತದೆ. 2019ರಲ್ಲಿ ಪ್ರಯಾಗ್ರಾಜ್ನಲ್ಲೇ ಅರ್ಧ ಕುಂಭಮೇಳ ನಡೆದಿತ್ತು. ಹಿಂದೂ ಕ್ಯಾಲೆಂಡರ್ ಅನುಸಾರ ಸೂರ್ಯ, ಚಂದ್ರ ಮತ್ತು ಗುರುಗ್ರಹದ ಚಲನೆಯನ್ನು ಆಧರಿಸಿ ಕುಂಭಮೇಳ ನಡೆಯುವ ಸ್ಥಳ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದರ ಜೊತೆಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಕ್ರಿಸ್ತಿ ಶತಕ ಪೂರ್ವ 4ನೇ ಶತಮಾನದಲ್ಲಿ ಗುಪ್ತರು ಮತ್ತು ಮೌರ್ಯರ ಆಡಳಿತದಲ್ಲಿ ಕುಂಭಮೇಳ ನಡೀತಾ ಇತ್ತು ಅನ್ನೋದರ ಕುರಿತು ದಾಖಲೆಗಳಿವೆ. ಉತ್ತರ ಪ್ರದೇಶ ಸರ್ಕಾರ ರೂಪಿಸಿರುವ ಕುಂಭಮೇಳಕ್ಕೆ ಸಂಬಂಧಿಸಿದಂಥ ವೆಬ್ಸೈಟ್ನಲ್ಲಿ ನಂತರ ಇದೆಲ್ಲ ತಿಳಿದು ಬಂದಿದೆ. ನಂತರ ಬಂದ ರಾಜರುಗಳು ಕೂಡ ಕುಂಭಮೇಳಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದರು. ಮೊಘಲರ ಆಡಳಿತದಲ್ಲೂ ಕುಂಭಮೇಳ ನಡೀತಾ ಇತ್ತು. ಆ್ಯಂಡ್ ಅಕ್ಬರ್ನ ಸಂಕೀರ್ಣವಾದಂಥ ಆಡಳಿತದಲ್ಲೂ ಕೂಡ ಅಕ್ಬರ್ ಇದಕ್ಕೆ ಪ್ರೋತ್ಸಾಹ ನೀಡಿದ್ದ ಎನ್ನುವ ದಾಖಲೆಗಳಿವೆ. ನಂತರ ಬ್ರಿಟಿಷರ ಆಡಳಿತದಲ್ಲೂ ಕೂಡ ಇದಕ್ಕೆ, ಈ ಒಂದು ಉತ್ಸವಕ್ಕೆ ಬ್ರಿಟಿಷ್ ಸರ್ಕಾರದ ಬೆಂಬಲ ಕೂಡ ಇತ್ತು. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಕುಂಭಮೇಳದಲ್ಲಿ ಹೆಚ್ಚೆಚ್ಚು ಸಾಧು ಸಂತರು ಒಟ್ಟಾಗಿ ಪಾಲ್ಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸ್ವಾತಂತ್ರ್ಯ ನಂತರ 1947ರ ನಂತರದಲ್ಲಿ ಸರ್ಕಾರವೇ ಕುಂಭಮೇಳವನ್ನು ಆಯೋಜಿಸ್ತಾ ಬಂತು. ಕುಂಭಮೇಳದಲ್ಲಿ ಸಾಧು ಸಂತರ 13 ಅಖಾಡಗಳು, ಅಂದರೆ ಗುಂಪುಗಳನ್ನು ಭಾಗ ಮಾಡಲಾಗತ್ತೆ. ಇಲ್ಲಿ ನಾಗಾ ಸಾಧುಗಳು, ಅಘೋರಿಗಳು ಸೇರಿದಂತೆ ದೇಶದ ಮೂಲೆ ಮೂಲೆಯಿಂದ ಬರುವ ಸ್ವಾಮಿಗಳು ಈ ಒಂದು ಮಹಾ ಉತ್ಸವದಲ್ಲಿ ಪಾಲ್ಗೊಳ್ತಾ ಬರ್ತಾರೆ. ಈ ಒಂದು ಉತ್ಸವ ಈ ವರ್ಷ ಯಾವ ರೀತಿ ನಡೆದಿದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋದಾದರೆ, ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಹಾಕುಂಭಮೇಳ ಪ್ರಯಾಗ್ರಾಜ್ಯದಲ್ಲಿ, ಅಂದರೆ ಈ ಹಿಂದಿನ ಅಲಹಾಬಾದ್ ಎಂದು ಕರೆಯುತ್ತಿದ್ದರು, ಇದು ವಿದ್ಯುಕ್ತವಾಗಿ ಆರಂಭವಾಯಿತು. ಸುಮಾರು 45 ದಿನಗಳವರೆಗೆ ಈ ಕಾರ್ಯಕ್ರಮ, ಕೋಟ್ಯಾಂತರ ಮಂದಿ ಇಲ್ಲಿ ಸೇರ್ತಾರೆ. ಇದು ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಳ. ಗುಪ್ತಗಾಮಿನಿಯಾದ ಸರಸ್ವತಿ ನದಿಯು ಕೂಡ ಇಲ್ಲಿ ಸಂಗಮಿಸ್ತಾಳೆ ಎಂಬ ನಂಬಿಕೆ ಬಹಳ ಐತಿಹಾಸಿಕದಿಂದ, ಪುರಾಣಗಳಿಂದ ಕಂಡುಬಂದಿದೆ. ಇದೇ ಪೂರ್ಣಿಮೆಯ ಪವಿತ್ರ ದಿನದಂದು ಪವಿತ್ರ ಸ್ನಾನ ಮಾಡುವುದರ ಮುಖಾಂತರ ಭಕ್ತರು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಬಂದು ಪವಿತ್ರತೆಯನ್ನು ಪಡೆದುಕೊಳ್ಳುತ್ತಾರೆ. 2019ರಲ್ಲಿ ಕುಂಭಮೇಳ ನಡೆಯಿತು. ಈ ಬಾರಿ ನಡೆಯುತ್ತಿರುವ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಆಗಿದೆ. ಹಿಂದಿನ ಬಾರಿ ಕುಂಭಮೇಳದಲ್ಲಿ ಸುಮಾರು 24 ಕೋಟಿ ಮಂದಿ ಭಾಗವಹಿಸಿದ್ದರು. ಈ ಬಾರಿ ಕುಂಭಮೇಳದಲ್ಲಿ ಸುಮಾರು 45 ಕೋಟಿ ಭಾಗವಹಿಸುವ ನಿರೀಕ್ಷೆಯನ್ನು ಸರ್ಕಾರ ತೋರ್ಪಡಿಸಿದೆ. ಅದಕ್ಕೆ ತಕ್ಕಂತೆ ಉತ್ತರ ಪ್ರದೇಶ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕಳೆದ ಬಾರಿ 7,900 ಎಕರೆ ಜಾಗದಲ್ಲಿ ಕುಂಭಮೇಳ ಆಯೋಜಿಸಲಾಗಿತ್ತು.
ಈ ಬಾರಿ 25% ಸ್ಥಳವನ್ನು ಮಹಾಕುಂಭಮೇಳಕ್ಕಾಗಿ ಬಳಸಿಕೊಳ್ಳಲಾಗ್ತಿದೆ. ಕಳೆದ ಬಾರಿ 3,500 ಕೋಟಿ ವೆಚ್ಚದಲ್ಲಿ ಕುಂಭಮೇಳವನ್ನು ನಡೆಸಲಾಗಿತ್ತು. ಈ ಬಾರಿ ಮಹಾಕುಂಭಮೇಳದ ವೆಚ್ಚ ಅದರ 2ರಷ್ಟಿದೆ. ಸುಮಾರು 2019ರಲ್ಲಿ ಘಾಟ್ಗಳ ಉದ್ದ 8 ಕಿಲೋಮೀಟರ್ ಇತ್ತು. ಈ ಬಾರಿ ಅದನ್ನು 12 ಕಿಲೋಮೀಟರ್ಗೆ ಹೆಚ್ಚಿಸಲಾಗಿದೆ. ಜೊತೆಗೆ ರೈಲು ಹೆದ್ದಾರಿ ಪ್ರಯಾಣದ ವ್ಯವಸ್ಥೆಯನ್ನು ಈ ಕುಂಭಮೇಳಕ್ಕಾಗಿ ಹೆಚ್ಚಿಗೆ ಮಾಡಲಾಗಿರತಕ್ಕಂಥದ್ದು. ಮಹಾಕುಂಭಮೇಳಕ್ಕಾಗಿ ಮಹಾಕುಂಭನಗರ ಎನ್ನುವಂಥ ತಾತ್ಕಾಲಿಕ ನಗರವನ್ನೇ ಸೃಷ್ಟಿ ಮಾಡಲಾಗಿದೆ. ಈ ಪ್ರದೇಶವನ್ನು ಪ್ರತ್ಯೇಕ ಜಿಲ್ಲೆಯನ್ನು ಕೂಡ ಮಾಡಲಾಗಿದೆ. ಪ್ರತಿದಿನ ಇಲ್ಲಿ 50 ಲಕ್ಷದಿಂದ 1 ಕೋಟಿ ಭಕ್ತರಿಗೆ ಇರುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಂಭಮೇಳದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಆದ್ಯತೆ ನೀಡಲಾಗಿದೆ. ಜಗತ್ತಿನ ವಿವಿಧೆಡೆಯಿಂದ ಬರ್ತಕ್ಕಂತಹ ಜನರಿಗಾಗಿ ರೈಲು, ಬಸ್ಸು ಹಾಗೂ ವಿಮಾನ ಸಂಚಾರಗಳನ್ನು ಕೂಡ ಮಾಡಲಾಗಿದೆ. ಭಾರತದ ಬೇರೆ ಬೇರೆ ನಗರಗಳಿಂದ ಪ್ರಯಾಗ್ರಾಜ್ಗೆ ವಿಮಾನ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ವಿದೇಶದಿಂದ ಬರುವ ಪ್ರವಾಸಿಗರು, ವಿದ್ವಾಂಸರು, ಸಂಶೋಧಕರು ಹೀಗೆ ಬೇರೆ ಬೇರೆಯ ಚಹರೆಯ ಜನರಿಗಾಗಿ 5,000 ಚದರ ಅಡಿ ಜಾಗದಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಪ್ರವಾಸಿಗರು ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿರಿಮೆಯನ್ನು ಹಾಗೂ ಕುಂಭಮೇಳದ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಅಗತ್ಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಭಾರತದಲ್ಲಿ ಅವರ ನೆಚ್ಚಿನ ಪ್ರವಾಸಿ ತಾಣಗಳನ್ನು ಆಯ್ಕೆ ಮಾಡಲು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಟೋಲ್ ಫ್ರೀ ನಂಬರ್ ಕೂಡ ಇಲ್ಲಿ ಮಾಡಲಾಗಿದೆ. ಅದು ಕನ್ನಡವನ್ನು ಸೇರಿ ವಿದೇಶಿ 10 ಭಾಷೆಗಳಲ್ಲಿ ಈ ಒಂದು ಮಾಹಿತಿ ಕೂಡ ಲಭ್ಯವಾಗುವಂತೆ ಕುಂಭಮೇಳದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಮೇಳ ಆರಂಭಕ್ಕೂ 2 ದಿನ ಮುಂಚೆ ಅಂದರೆ ಶನಿವಾರ 25 ಲಕ್ಷ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಭಾನುವಾರ ಪುರುಷರು, ಮಹಿಳೆಯರು, ಮಕ್ಕಳೆನ್ನದೇ ಭಾರೀ ಸಂಖ್ಯೆಯ ಭಕ್ತರು ಪವಿತ್ರ ಸ್ನಾನ ಮಾಡಲು ಆದಿಯಾದರು. ಪಾವಿತ್ರ್ಯ ಧಾರ್ಮಿಕತೆಯ ಜೊತೆಗೆ ಈ ಬಾರಿ ಕುಂಭಮೇಳದಲ್ಲಿ ಆಧುನಿಕತೆಯೂ ಕೂಡ ಇತ್ತು. ನೈರ್ಮಲ್ಯ ರಕ್ಷಣೆ ಮತ್ತು ಆಧುನಿಕತೆ ಬೆರೆತ ಕಾರ್ಯಕ್ರಮ ಇದು ಎಂದು ಉತ್ತರ ಪ್ರದೇಶ ಸರ್ಕಾರ ಘೋಷಿಸಿದೆ. ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಹಳ ವ್ಯಾಪಕವಾಗಿ ಬಳಸಿಕೊಳ್ಳಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ಡಿಜಿಟಲ್ ಪ್ರವಾಸಿ ನಕ್ಷೆಯನ್ನು ಮತ್ತು AI ಮೂಲಕ ಶೌಚಾಲಯಗಳ ನೈರ್ಮಲ್ಯವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತೆ. ಜೊತೆಗೆ AI ಪ್ರೇರಿತ ಸ್ಮಾರ್ಟ್ಫೋನ್ಗಳ ಮೂಲಕ ರಕ್ಷಣಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮೇಳ ಭಾರತದ ಧಾರ್ಮಿಕ ಪ್ರಾಚೀನ ಪರಂಪರೆಯನ್ನು ಜಗತ್ತಿಗೆ ಸಾರುತ್ತಿದೆ. ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮವಲ್ಲ, ಬದಲಿಗೆ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಏಕತೆಯನ್ನು ಇಡೀ ಜಗತ್ತಿಗೆ ತೋರ್ಪಡಿಸುವಂತಹ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಎಂದು ಸರ್ಕಾರ ಘೋಷಿಸಲಾಗಿದೆ. ಇದು ಈ ಒಂದು ಮಹಾಕುಂಭಮೇಳ ನಡೆಯುವಂತಹ ಒಂದು ಅದ್ಭುತ ಕಾರ್ಯಕ್ರಮದ ಹಿನ್ನೆಲೆಯಾಗಿದೆ. ಉತ್ತರ ಪ್ರದೇಶದ ಮಹಾಕುಂಭಮೇಳ 12 ವರ್ಷಗಳಿಗೊಮ್ಮೆ ಈ ಮೇಳ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಹೀಗಾಗಿ ಇದನ್ನು ಭಾರತದ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮತ್ತು ಪ್ರವಾಸೋದ್ಯಮದ ಚಟುವಟಿಕೆಯನ್ನಾಗಿ ರೂಪಿಸುವ ಉತ್ತರ ಪ್ರದೇಶ ಸರ್ಕಾರ ಹಲವು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಈ ಒಂದು ಮಹಾಕುಂಭಮೇಳ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಸುಮಾರು 45 ಕೋಟಿ ಜನರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಎಂದು ಎಲ್ಲರ ಒಂದು ನೆಟ್ಟಿಗರ ಮತ್ತು ಜಗತ್ತಿನ ಕಣ್ಣು ಈ ಕಡೆಗೆ ಸೆಳೆಯುವಂತೆ ಮಾಡಿದೆ. ಇದು ಈ ಒಂದು ಮಹಾಕುಂಭಮೇಳದ ಸಂಪೂರ್ಣ ವಿಸ್ತೃತವಾದ ಮಾಹಿತಿಯಾಗಿದೆ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.